ಕಾಶ್ಮೀರದಲ್ಲಿ ನಡೆದ ಹತ್ಯಾಕಾಂಡದಲ್ಲಿ ಸತ್ತಂತಹ ಎಲ್ಲ ಸಹೋದರ ಹಿಂದೂಗಳಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡೋಕ್ಕೆ ಬೆಂಗಳೂರು ದಕ್ಷಿಣ ಬಿಜೆಪಿ ಜಿಲ್ಲೆಯಿಂದ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇಲ್ಲಿ ಅನೇಕ ರಾಷ್ಟ್ರ ಭಕ್ತರುಗಳು ಮತ್ತು ಎಲ್ಲ ಸ್ವಯಂ ಸೇವಕರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲರ ಉದ್ದೇಶ ಈ ದೇಶದಲ್ಲಿ ಭಯೋತ್ಪಾದನೆ ನಿಲ್ಲಬೇಕು, ಭಯೋತ್ಪಾದನೆ ಸ್ಟಾಪ್ ಆಗಬೇಕು. ಏನು ನರೇಂದ್ರ ಮೋದಿರವರು ಆರ್ಟಿಕಲ್ 370 ತೆಗೆದು ಕಾಶ್ಮೀರ ಏನು ಶಾಂತಿಯಾಗಿತ್ತು, ಪಾಕಿಸ್ತಾನಿ ಬೆಂಬಲಿತ ಏನು ಟೆರರಿಸ್ಟ್ಗಳಿದ್ದಾರೆ ಇವತ್ತು ಅಶಾಂತಿಯ ವಾತಾವರಣವನ್ನು ನಿರ್ಮಿಸಲು ಇವತ್ತು ಎಲ್ಲ ಹಿಂದೂ ಸಹೋದರರಿಗೆ ಕೊಂದಿದ್ದಾರೆ. ಕೆಲವರಿಗೆ ಹೆಸರೇಳಿ ಶೂಟ್ ಮಾಡಿದ್ದಾರೆ, ಕೆಲವರಿಗೆ ಪ್ಯಾಂಟನ್ನು ಬಿಚ್ಚಿ ಅವ್ರದ್ದು ಗಂಡಸ ಚೆಕ್ ಮಾಡ್ಕೊಂಡು ಶೂಟ್ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಈ ದೇಶದಲ್ಲಿ ನಿಂತ್ಕೋಬೇಕು ಭಯೋತ್ಪಾದನೆ. ಯಾರ್ಯಾರು ಭಯೋತ್ಪಾದಕರಿದ್ದಾರೆ, ಯಾರ್ಯಾರು ಭಯೋತ್ಪಾದಕ ಸಪೋರ್ಟಿಂಗ್ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನೂ ಗುಂಡಿಗೆ ಕೊಲ್ಲಬೇಕು. ಯಾರ್ಯಾರು ಬರೀ ಭಯೋತ್ಪಾದಕರಲ್ಲ, ಈ ದೇಶದ ಒಳಗಡೆ ಯಾರ್ಯಾರು ಭಯೋತ್ಪಾದಕರು ಸಪೋರ್ಟಿಂಗ್ ಮಾಡ್ತಿದ್ದಾರೆ ಯಾವುದೇ ಪಕ್ಷಲ್ಲಾಗಲಿ ಗುಂಡಿಗೆ ಕೊಲ್ಲಬೇಕು. ಇವತ್ತು ಇರುವಂಥ ಎಲ್ಲ ಭಯೋತ್ಪಾದಕರು ಮುಸಲ್ಮಾನರು. ಈ ದೇಶದ ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ, ಅಂದರೆ ಭಯೋತ್ಪಾದಕರೆಲ್ಲ ಮುಸಲ್ಮಾನರೇ ಆಗಿದ್ದಾರೆ ಇವತ್ತು. ಆ ದೃಷ್ಟಿಯಿಂದ ಯಾರ್ಯಾರು ಬೆಂಬಲಿತವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರನ್ನ ಹುಡುಕಿ ಗುಂಡಿಕ್ಕೋ ಕೆಲಸವನ್ನು ಇವತ್ತು ಮಾಡಬೇಕು. ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಒಂದು ಶಾಂತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು. ಕಾಶ್ಮೀರದಲ್ಲಿ ಇವತ್ತು ಅನೇಕ ಮೈನಾರಿಟಿ ಕೂಡ ಇವತ್ತು ಹೋರಾಟವನ್ನು ಮಾಡ್ತಿದ್ದಾರೆ. ಯಾಕೆಂದರೆ ಇವತ್ತು ಟೂರಿಸಮ್ಮು ಇಂಪ್ರೂವ್ಮೆಂಟ್ ಆಯಿತು ಅಂದರೆ ಯಾರು ಉದ್ಧಾರ ಆಗ್ತಿದ್ದಾರೆ, ಅಲ್ಲಿ ಮೈನಾರಿಟಿ ಉದ್ಧಾರ ಆಗ್ತಾ ಇದೆ. ಇವತ್ತು ಅಲ್ಲಿ ಆ ಒಂದು ಜಾಗದಲ್ಲಿ ಅನೇಕ ಫ್ಯಾಕ್ಟ್ರಿಗಳು ಬರ್ತಾ ಇದೆ. ಅನೇಕ ಜನ ಯುವಕರಿಗೆ ಕೆಲಸ ಕೊಡಬೇಕು ಅಂತ ಮೋದಿಯವರು ಓಡಾಡಬೇಕಾರೆ ಯಾರಿಗೆ ಕೆಲಸ ಸಿಗುತ್ತಲ್ಲಿ ಮೈನಾರಿಟಿಯವ್ರ ಕೆಲಸ ಸಿಗ್ತದೆ. ಈ ದೃಷ್ಟಿಯಿಂದ ಪಾಕಿಸ್ತಾನಿಯವರು ಏನು ಮಾಡಿದ್ದಾರೆ, ಇದನ್ನು ಇವತ್ತು ಅವರು ಸಪೋರ್ಟಿಂಗ್ ಮಾಡ್ತಿದ್ದಾರೆ. ಇದು ಜಾಸ್ತಿ ನಿಂತ್ಕೊಳ್ಳೋದ. ಇವತ್ತು ಈ ದೇಶದಲ್ಲಿ ಇವತ್ತು ಒಳ್ಳೇದಾಗಬೇಕು ಅಂತಂದರೆ, ನ್ಯಾಯ ಸಿಗಬೇಕು, ಧರ್ಮ ಉಳಿಬೇಕು ಅಂತಂದರೆ ಇವತ್ತು ಶೂಟ್ ಮಾಡಿ ಬಿಸಾಕಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ನೋಡಿ ಎಷ್ಟು ಜನ ಹೆಣ್ಮಕ್ಳು ಕೊಂದಿಲ್ಲ. ಮೋದಿ ಅವ್ರಿಗೆ ಹೋಗಿ ಹೇಳಿದ್ದಾರೆ, ಚಲೋ ಮೋದಿ ಕಾ ಸಾಥ್ ಅಂತ ಹೇಳಿದ್ದಾರೆ, ಮೋದಿ ಕೋ ಬೋಲೋ ಅಂತ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಏನು ಮಾಡಬೇಕು ಅಂತ ಮಾಡ್ತಾರೆ. ಇವತ್ತು ಅಮಿತ್ ಶಾ ಅವರು ಕೂಡ ಹೋಗಿ ಬಂದಿದ್ದಾರೆ, ರಕ್ಷಣಾ ಸಚಿವರು ಹೋಗಿ ಬಂದಿದ್ದಾರೆ. ಇವತ್ತು ಒಂದಲ್ಲ ಒಂದು ತೀರ್ಮಾನ ಆಗಬೇಕು. ಇವತ್ತು ಭಯೋತ್ಪಾದಕರು ಹೋಗಬೇಕು, ಇಲ್ಲ ಇವತ್ತು ಸಮಸ್ತ ಹಿಂದೂಗಳು ಇವತ್ತು ಶಾಂತಿಯಿಂದ ಇರಬೇಕು. ಆ ದೃಷ್ಟಿಯಿಂದ ಹೋರಾಟವನ್ನು ಮಾಡೋಕ್ಕೆ ಎಲ್ಲ ಮನೆಗೆ ಹೋಗಿ ನಾವು ಪಾಂಪ್ಲೆಟನ್ನು ಕೊಡ್ತೀವಿ. ಈ ದೇಶದಲ್ಲಿ ಟೆರರಿಸ್ಟ್ಗೆ ಬ್ರದರ್ಗಳು ಅಂತ ಹೇಳುವಂಥ ಇವತ್ತು ರಾಜಕೀಯ ನಾಯಕರು ಕೂಡ ಇದ್ದಾರೆ. ಯಾರು ಇವತ್ತು ಏನು ನಮ್ಮ ಮಂಗಳೂರಿನಲ್ಲಿ ಇವತ್ತು ಬಾಂಬ್ಗಳು ಬ್ಲಾಸ್ಟ್ ಆಯಿತು, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯಿತು, ಅವರು ಈ ಸರ್ಕಾರ ಇವತ್ತು ಆಲ್ ಮೈ ಬ್ರದರ್ಸ್ ಅಂತ ಹೇಳುವಂಥ ರಾಜಕಾರಣಿಗಳು ಇವತ್ತು ಈ ಮಧ್ಯದಲ್ಲಿದ್ದಾರೆ. ಇವತ್ತು ತೀರ್ಮಾನ ಮಾಡ್ಕೋಬೇಕು, ಆ ಒಂದು ರಾಜಕಾರಣಿಗಳಿಗೆ ಯಾರು ಬ್ರದರ್ಸು. ಕಾಂಗ್ರೆಸ್ ನಾಯಕರಿಗೆ ಬ್ರದರ್ಸ್ ಅಂತ ಹೇಳ್ತೀರಲ್ಲ, ಅವ್ರು ಇವಾಗ ಆನ್ಸರ್ ಕೊಡಬೇಕು, ಅವ್ರ ಆನ್ಸರ್ ಕೊಡಬೇಕು. ಇವತ್ತು ರಾಮೇಶ್ವರ ಕೆವೆನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಅವರು ನಮ್ಮ ಸಹೋದರರು ಅಂತಾರೆ, PFIನವ್ರಿಗೆ ನಮ್ಮ ಸಹೋದರರು ಅಂತಾರೆ. ಅಂಥ ರಾಜಕಾರಣಿಗಳು ಈ ದೇಶನ ಒದ್ದು ತೊಲಗಬೇಕು ಅಂತ ಒಂದು ಪಾಠವನ್ನು ಇವತ್ತು ನಾವೆಲ್ಲ ಹಿಂದೂ ಬಾಂಧವರನ್ನ ಕಲ್ತ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದ. ನಾಳೆ ಏನು ಜಮ್ಮು ಕಾಶ್ಮೀರದಲ್ಲಿ ಆಗಿರ್ತಕ್ಕಂತಹ ಹತ್ಯಾಕಾಂಡ, ಇದನ್ನು ನಾವು ಪ್ರತಿಯೊಬ್ಬ ಭಾರತೀಯರು ಕೂಡ ಖಂಡಿಸ್ತಾ ಇದ್ದೀವಿ. ಅಮಾಯಕರಾಗಿರ್ತಕ್ಕಂಥ ಜನ ಯಾರು ಯಾತ್ರಾರ್ಥಿಗಳಾಗಿ ಆ ಭಾಗದಲ್ಲಿ ಹೋಗಿದ್ದರು, ಅವ್ರ ಮೇಲೆ ಏಕಾಏಕಿ ಗುಂಡಿನ ಮಳೆಗರೆದು ಅವರನ್ನು ಸಾವಿಗೀಡು ಮಾಡಿದ್ದಾರೆ. ಇಡೀ ದೇಶ, ಪ್ರತಿಯೊಬ್ಬ ಭಾರತೀಯನೂ ಕೂಡ ಇದನ್ನು ಖಂಡಿಸ್ತಾ ಇದ್ದಾನೆ. ಹಿಂದೆ ಪಾಕಿಸ್ತಾನ ಯಾವ ರೀತಿ ಇವರಿಗೆ ಹಿಂದಿನಿಂದಲೂ ಕೂಡ ಬೆಂಬಲವನ್ನು ಕೊಟ್ಕೊಂಡು ಬಂದು ಉಗ್ರರಿಗೆ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದಾರೆ, ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ನೆಚ್ಚಿನ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಈಗಾಗಲೇ ಸಭೆಗಳು ನಡೀತಾ ಇದ್ದಾವೆ. ಅದರ ಮುಖಾಂತರವಾಗಿ ಮುಂದಿನ ದಿನ ಯಾವ ನಿರ್ಧಾರವನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚಿಂತನೆಗಳು ನಡೀತಿದೆ. ಈಗಾಗಲೇ ಇಬ್ಬರು ಉಗ್ರರನ್ನು ಕೊಲ್ತಕ್ಕಂಥ ಕೆಲಸಕ್ಕೂ ಕೂಡ ಆಗಿದೆ. ಇದನ್ನು ಇಷ್ಟಕ್ಕೆ ಬಿಡ್ತಕ್ಕಂಥದ್ದೆಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಎಚ್ಚೆತ್ತುಕೊಳ್ಬೇಕು. ನಮ್ಮ ಹೋರಾಟ ಇರುತ್ತೆ. ಇಂತಹ ಉಗ್ರ ದಾಳಿಗಳು ಯಾವತ್ತೂ ಕೂಡ ಎಲ್ಲೂ ನಡಿಬಾರದು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ.